ಇದು ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಬರುವ ಮತ್ತೊಂದು ಪ್ರಮುಖವಾದ ಪ್ರಾರ್ಥನಾ ಶ್ಲೋಕ. ಇದರಲ್ಲಿ ಭಗವಂತನನ್ನು ಜಗತ್ತಿನ ಮೂಲ ಎಂದು ಗುರುತಿಸಿ ನಮಸ್ಕರಿಸಲಾಗಿದೆ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ 5. ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂರುತೆ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಪದಗಳ ಅರ್ಥ: ಸಮಸ್ತ ಭೂತಾನಾಂ ಆದಿಭೂತಾಯ, ಸಮಸ್ತ ಭೂತಾನಾಂ ಎಲ್ಲ ಜೀವಿಗಳಿಗೆ, ಪಂಚಭೂತಗಳಿಗೆ, ಆದಿಭೂತಾಯ ಮೊದಲನೆಯಾದವನು ಅಥವಾ ಮೂಲ ಕಾರಣನಾದವನು, ಎಲ್ಲವೂ ಹುಟ್ಟಿದ್ದು ಇವನಿಂದಲೇ. ಭೂಋತೆ ಭೂಮಿಯನ್ನು ಹೊತ್ತಿರುವವನು ಅಥವಾ ಪೋಷಿಸುವನು. ಅನೇಕ ರೂಪ ರೂಪಾಯ ಒಬ್ಬನೇ ಆಗಿದ್ದರೂ ಭಕ್ತರಿಗಾಗಿ ಮತ್ತು ಧರ್ಮ ರಕ್ಷಣೆಗಾಗಿ ಮತ್ಸ್ಯ, ಕೂರ್ಮ, ರಾಮ, ಕೃಷ್ಣ ಮುಂತಾದ ಅನೇಕ ರೂಪಗಳನ್ನು ತಾಳುವವನು. ವಿಷ್ಣುವೇ ಎಲ್ಲೆಡೆ ವ್ಯಾಪಿಸಿರುವವನು. ಪ್ರಭವಿಷ್ಣವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಮಹಾ ಸಮರ್ಥ ಪ್ರಭು. ನಮಃ ಅಂತಹ ದೇವರಿಗೆ ನಮಸ್ಕಾರ. ಶ್ಲೋಕದ ಭಾವಾರ್ಥ: ಸಮಸ್ತ ಜೀವರಾಶಿಗಳಿಗೆ ಮೂಲ ಕಾರಣನಾದ, ಭೂಮಿಯನ್ನು ಅಥವಾ ಜಗತ್ತನ್ನು ಧರಿಸಿರುವ, ಅನೇಕ ಬಗೆಯ ರೂಪಗಳನ್ನು ಹೊಂದಿರುವ, ಸರ್ವವ್ಯಾಪಿಯಾದ ಮತ್ತು ಮಹಾಪ್ರಭುವಾದ ಆ ಪರಮಾತ್ಮನಿಗೆ ನಮಸ್ಕಾರಗಳು. ವಿಶೇಷತೆ: ಆದಿಭೂತ. ಮಡಿಕೆ ಆಗುವ ಮುನ್ನ ಮಣ್ಣು ಇರುತ್ತದೆ, ಒಡವೆ ಆಗುವ ಮುನ್ನ ಚಿನ್ನ ಇರುತ್ತದೆ. ಹಾಗೆಯೇ ಈ ಪ್ರಪಂಚ ಸೃಷ್ಟಿಯಾಗುವ ಮುನ್ನ ಪರಮಾತ್ಮ ಮಾತ್ರ ಇದ್ದನು. ಅವನೇ ಎಲ್ಲದಕ್ಕೂ ಮೂಲ. ಅನೇಕ ರೂಪ. ದೇವರಿಗೆ ನಿರ್ದಿಷ್ಟ ರೂಪವಿಲ್ಲದಿದ್ದರೂ ಭಕ್ತನಿಗಾಗಿ ಅವನು ಸಾಕಾರನಾಗಬಲ್ಲನು. ಅವನ ರೂಪಗಳಿಗೆ ಲೆಕ್ಕವಿಲ್ಲ. ಧನ್ಯವಾದಗಳು.